ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಫಸ್ಟ್ ಪ್ರೋಮೋನ ನೋಡೋಣ. ಸೊ ಈ ಒಂದು ಪ್ರೋಮೋ ಸ್ಟಾರ್ಟ್ ಆಗುವಂಥದ್ದು ಈ ವಾರದ ಆ್ಯಕ್ಟಿವಿಟಿ, ಫಸ್ಟ್ ಆ್ಯಕ್ಟಿವಿಟಿ ಥರನೇ ಹೇಳ್ಬೋದು. ಸೊ ಪ್ರತಿ ಸೀಸನಲ್ಲೂ ನಾವು ನೋಡ್ತಾ ಬಂದಿದ್ದೀವಿ. ಒಂದು 4-5 ವೀಕ್ಸ್ ಆದಮೇಲೆ ಒಂದೊಂದು ಟ್ಯಾಗ್ ಅಂತ ಕೊಡ್ತಾರೆ, ಯಾವ ವ್ಯಕ್ತಿ ಹೇಗೆ ಅಂತ ಮನೆಯವರೆಲ್ಲರೂ ಚರ್ಚಿಸಿ ಕೊಡಬೇಕು. ಸೊ ಆ ಥರ ಕೊಡ್ತಾ ಇರೋವಂಥ ಒಂದು ಆ್ಯಕ್ಟಿವಿಟಿ ಇದು. ಸೊ ಆ ಆ್ಯಕ್ಟಿವಿಟಿಲಿ ಬಿಗ್ ಬಾಸ್ ಒಂದು ಪ್ರಶ್ನೆ ಕೇಳ್ತಾರೆ, ಏನು ಅಂತಂದರೆ ಈ ಮನೆಯಲ್ಲಿ ಯಾರು ಜಾಸ್ತಿ ರೂಲ್ಸ್ನ ಬ್ರೇಕ್ ಮಾಡ್ತಿರೋದು ಅಂತ. ಸೊ ಆವಾಗ ಪ್ರತಿಯೊಬ್ಬರೂ ಈ ಮನೆಯಲ್ಲಿ ಹೇಳೋದು ಅಶ್ವಿನಿ ಅವರು ಅಂತ. ಯಾಕೆ ಅಂತಂದರೆ ನಾವು ಮೊದಲಿಂದನೂ ನೋಡ್ಕೊಂಬಂದಿದ್ವಿ, ಅವರು ಒಂದು ಮೈಕ್ ಹಾಕ್ಕೊಳ್ಳೋದ್ರಿಂದ ಹಿಡಿದು ತುಂಬಾ ಮರಿತಾ ಇದ್ದರು. ಸೊ ಆ ಕಾರಣದಿಂದ ರೂಲ್ಸ್ ಬ್ರೇಕ್ ಭಾಳ ಮಾಡ್ತಾರೆ ಅಶ್ವಿನಿ ಅವರು ಅಂತ ಇತ್ತು. ಮತ್ತು ಈಗ ಕಳೆದ ವಾರಗಳಲ್ಲೂ ನೋಡಿದ್ದೀವಿ, ಒಂದು ನಾಮಿನೇಷನ್ ಆಗಿರಲಿ ಅಥವಾ ಕಳಪೆ ಅಂತ ಕೊಡೋದಾಗಿರಲಿ, ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾಯಿದ್ರು ಅವ್ರ ಗ್ರೂಪ್ ಅವರೆಲ್ಲ ಸೇರಿಕೊಂಡು. ಅಂದರೆ ನಾವು ಯಾರಿಗೆ ಹಾಕೋದು, ನೀವು ಯಾರಿಗೆ ಹಾಕೋದು ಅಂತ ಓಪನ್ ಆಗಿ ಡಿಸ್ಕಷನ್ ಮಾಡ್ತಿದ್ರು. ಬಟ್ ಅದು ಬಿಗ್ ಬಾಸ್ ಮನೆಯ ಒಂದು ಮೂಲ ನಿಯಮದ ಉಲ್ಲಂಘನೆ ಅಂತ ಹೇಳ್ಬೋದು. ಯಾಕಂದರೆ ಅದನ್ನ ಮಾತಾಡೋ ಹಾಗಿಲ್ಲ, ಕಳಪೆ ಆಗಲಿ ಅಥವಾ ನಾಮಿನೇಷನ್ಸೇ ಆಗಿರಲಿ, ಈ ಎರಡರ ಬಗ್ಗೆನೂ ಅಷ್ಟೇ ಡಿಸ್ಕಷನ್ನೇ ಮಾಡೋ ಹಾಗಿಲ್ಲ ಬಿಗ್ ಬಾಸ್ ಮನೆ ಒಳಗೆ. ಅದರ ಇಂಡಿವಿಜುವಲ್ ಆಗಿ ಅವ್ರಿಗೆ ಏನು ತಿಳಿಯುತ್ತೆ ಅದನ್ನ ಹಾಕಬೇಕು. ಬಟ್ ಇದು ಕೂಡ ಅವರು ಮಾತಾಡಿದರು. ಅದಾದಮೇಲೆ ಹೋದ ವಾರ ಅವರೇ ಒಪ್ಕೊಂಡ ಹಾಗೆ ಡ್ರೆಸ್ಸಿಂಗ್ ರೂಮಲ್ಲಿ ಅವರು ಮತ್ತು ಜಾನ್ವಿ ಅವರು ಮಾತಾಡಿದ್ದಾರೆ ಅಂತ ಕೂಡ ಅವ್ರು ಹೇಳಿದರು. ಅದೇ ಅವರಿಬ್ಬರು ಜಗಳಾಡ್ಕೊಂಡಿರೋ ಥರ ಎಲ್ಲರಿಗೂ ತೋರಿಸ್ಕೊಂಡು, ಬಟ್ ಅವರಿಬ್ಬರು ಮಾತಾಡ್ತಾ ಇದ್ದರು, ಎಲ್ಲರನ್ನೂ ಫೂಲ್ ಮಾಡೋ ಥರ ಅವ್ರು ಮಾಡಿದ್ದು. ಅಗೇನ್ ತಪ್ಪಲ್ಲ ಹಾಗೆ ಮಾಡಿದ್ದು, ಅದು ಅವರವರ ಇಷ್ಟ, ಅವರ ಆಟ. ಬಟ್ ಅದನ್ನ ಡಿಸ್ಕಷನ್ ಮಾಡಿದಂಥ ಜಾಗ ಅದು ಬಿಗ್ ಬಾಸ್ ಮನೆಯ ಒಂದು ಮೇಜರ್ ರೂಲ್ ಆಗಿತ್ತು. ಡ್ರೆಸ್ಸಿಂಗ್ ರೂಮಲ್ಲಿ ಆ ಥರ ಮೈಕ್ ಇಲ್ದಂಗೆ ಮಾತಾಡೋ ಹಾಗಿಲ್ಲ ಅಂತ. ಬಟ್ ಸ್ಟಿಲ್ ಅವರು ಮಾತಾಡ್ಕೊಂಡಿದ್ರು. ಇದನ್ನ ಸುದೀಪ್ ಸರ್ ಕೂಡ ಅಷ್ಟೇ ವೀಕೆಂಡಲ್ಲಿ ಮಾತಾಡಿದ್ರು ಇದ್ರ ಬಗ್ಗೆ, ತಪ್ಪು ಅದನ್ನು ಮಾಡೋದು ಅಂತ. ಬಟ್ ಸ್ಟಿಲ್ ಅವರು ಆ ಥರ ಮಾಡಿದರು. ಅದಾದಮೇಲೆ ಕೂಡ ಅಷ್ಟೇ. ಸೊ ಒಂದಿಷ್ಟು ನ್ಯೂಸ್ಗಳ ಪ್ರಕಾರ ಅವರು ನಿನ್ನೆ ರಾತ್ರಿ ಮತ್ತೆ ಮಾತಾಡಿದ್ದಾರೆ ಆ ಥರ ಡ್ರೆಸ್ಸಿಂಗ್ ರೂಮಲ್ಲಿ ಅಂತ. ಈ ವಿಷಯ ಬಿಗ್ ಬಾಸ್ಗೆ ತಿಳಿದು ಅವರು ಒಂದು ಪನಿಷ್ಮೆಂಟ್ ಥರ ಕೊಟ್ಟಿರುವಂಥದ್ದು. ಸೊ ಪನಿಷ್ಮೆಂಟ್ ಏನು ಅಂತಂದರೆ, ಬಿಗ್ ಬಾಸಿಂದ ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಇಬ್ಬರು ಕೂಡ ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ದಾರೆ ಈ ವಾರ ಅಂತ. ಅಂದರೆ ಯಾರು ಓಟ್ ಹಾಕಲಿ ಬಿಡಲಿ, ಇವ್ರನ್ನ ಡೈರೆಕ್ಟಾಗಿ ಆಲ್ರೆಡಿ ಬಿಗ್ ಬಾಸ್ ಕಡೆಯಿಂದನೇ ನಾಮಿನೇಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಪ್ರತಿ ವಾರ ಇದೇ ಥರ ಆಗ್ತಾಯಿದ್ರೆ ಇವಾಗ ಅವರಿಬ್ಬರು ಮಾಡ್ತಾರೆ, ನೆಕ್ಸ್ಟ್ ಬೇರೆಯವ್ರು ಕೂಡ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಆದರೆ ಜನರಿಗೆ ಸಾಕಷ್ಟು ವಿಷಯಗಳು ತಿಳಿಯೋದಿಲ್ಲ, ತುಂಬ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ಬೇರೆ ಥರ ಡೆಲಿವರ್ ಆಗಬಾರ್ದು ವಿಷಯಗಳು ಅನ್ನೋ ಒಂದು ಕಾರಣಕ್ಕೆ ಇದನ್ನ ಇಲ್ಲಿಗೆ ತಡೆಯೋದಕ್ಕೆ ಅವರಿಬ್ಬರೂ ಡೈರೆಕ್ಟಾಗಿ ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ದಾರೆ. ಅದಾದಮೇಲೆ ಕೂಡ ಅಷ್ಟೇ, ಕೆಲವೊಂದು ಸತಿ ಬಿಗ್ ಬಾಸ್ ಎಲ್ಲರನ್ನೂ ಲಿವಿಂಗ್ ಏರಿಯಾದಲ್ಲಿ ಕೂರಿಸಿ ಮಾತಾಡಿಸ್ತಿರ್ತಾರೆ. ಸೊ ಆ ಟೈಮಲ್ಲಿ ಯಾರು ಮಾತಾಡೋ ಹಾಗಿರೋದಿಲ್ಲ, ಅಟ್ಲೀಸ್ಟ್ ಬಿಗ್ ಬಾಸ್ ಮಾತು ನಿಲ್ಲಿಸೋ ತನಕ. ಅದಾದಮೇಲೆ ಮಾತಾಡ್ಕೋಬೋದು ಮತ್ತೆ. ಸೊ ಆ ಟೈಮಲ್ಲಿ ಕೂಡ ಅಷ್ಟೇ ಇವರಿಬ್ಬರು ನಗ್ತಾ ಇದ್ದಿತ್ತು. ಸೊ ಇದನ್ನೆಲ್ಲನೂ ಪರಿಗಣಿಸಿ ಬಿಗ್ ಬಾಸ್ ಇಲ್ಲಿ ಫಸ್ಟು ಅವರಿಬ್ಬರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡಿದ್ದಾರೆ. ಸೊ ಇವತ್ತಿನ ಪ್ರೋಮೋ ಅಲ್ಲಿ ನಾವು ನೋಡಿದ್ರು ಕೂಡ ಅಷ್ಟೇ, ಅವರಿಬ್ಬರು ಡೈರೆಕ್ಟಾಗಿ ನಾಮಿನೇಟ್ ಆಗಿರೋದು ಸ್ಟಿಕ್ಕರ್ ಕಾಣುತ್ತೆ ಹಣೆ ಮೇಲೆ ಇಬ್ಬರು ಹಾಕ್ಕೊಂಡಿರೋವಂಥದ್ದು. ಅದಾದಮೇಲೆ ಇಲ್ಲಿ ಇದೆ, ಒಬ್ಬೊಬ್ರಿಗೆ ಒಂದೊಂದು ಟ್ಯಾಗ್ ಕೊಡೋ ಥರ ಮಾಡುವಾಗ ಬಿಗ್ ಬಾಸ್ ಕೇಳಿರೋವಂಥದ್ದು ಯಾರು ಜಾಸ್ತಿ ನಿಯಮಗಳ ಉಲ್ಲಂಘನೆ ಮಾಡ್ತಾರೆ ಅಂತ. ಸೊ ಆವಾಗ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಮ್ಮತದಿಂದ ಅಶ್ವಿನಿ ಗೌಡ ಅವರು ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಬಿಗ್ ಬಾಸ್ ಇಲ್ಲಿ ಒಂದು ಟ್ಯಾಗ್ ಕೊಟ್ಟಿದ್ದಾರೆ, ಒಂದು ಬೋರ್ಡ್ ಥರ. ಸೊ ಆ ಬೋರ್ಡಲ್ಲಿ ಐ ಆಮ್ ಸಾರಿ ಅಂತ ಬರ್ತಿದೆ. ಇದನ್ನು ಅವರು ಹಾಕ್ಕೊಂಡು ಮನೆಯ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹತ್ರನೂ ಹೋಗ್ಬಿಟ್ಟು ಬಸ್ಕಿ ಹೊಡೆದು ಐ ಆಮ್ ಸಾರಿ ಅಂತ ಕೇಳಬೇಕು. ಮತ್ತು ಈ ಥರ ತಪ್ಪುಗಳನ್ನ ಮತ್ತೆ ಮಾಡೋದಿಲ್ಲ ಅಂತ ಪ್ರತಿಯೊಬ್ಬರ ಹತ್ರನೂ ಹೋಗ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಕೇಳಬೇಕು. ಇದು ಬಿಗ್ ಬಾಸ್ ಕಡೆಯಿಂದ ಬಂದಂಥ ಆರ್ಡರ್ ಆಗಿತ್ತು. ಸೊ ಈ ಒಂದು ಟಾಸ್ಕ್ನ ಅಶ್ವಿನಿ ಗೌಡ ಅವರು ಮಾಡಲೇಬೇಕು. ಸೊ ನಮ್ಮೆಲ್ಲರಿಗೂ ಗೊತ್ತು ಅಶ್ವಿನಿ ಅವರ ಕ್ಯಾರೆಕ್ಟರ್ ಎಂಥದ್ದು, ಅವ್ರು ಹೇಗಿದ್ದಾರೆ, ಎಷ್ಟು ಬೋಲ್ಡ್ ಆಗಿದ್ದಾರೆ, ಅದೆಲ್ಲನೂ ನಮ್ಗೆ ಗೊತ್ತಿರೋವಂಥದ್ದೇ. ಸೊ ಆ ಥರ ಒಬ್ಬ ಪರ್ಸನ್ಗೆ ಈ ಥರ ಒಂದು ಪನಿಷ್ಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ಪರ್ಸ್ನಲಿ ಅವ್ರಿಗೊಂದು ಸ್ವಲ್ಪ ಫೀಲ್ ಆಗುತ್ತೆ, ಹೋಗಿ ಕೇಳೋಕ್ಕೆ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ಬಟ್ ಸ್ಟಿಲ್ ಅವರು ತಪ್ಪು ಮಾಡಿದ್ದಾರೆ. ಸೊ ಆ ಕಾರಣದಿಂದ ಅವರು ಎಲ್ಲರ ಹತ್ರ ಹೋಗಿ ಹೇಳಲೇಬೇಕಾಗಿತ್ತು. ಅವರು ಸಾಕಷ್ಟು ಜನದ ಹತ್ರ ಹೇಳ್ತಾ ಇರೋದು ಕೂಡ ಪ್ರೊಮೋ ಅಲ್ಲಿ ತೋರಿಸಿದ್ದಾರೆ. ರಿಷಾ ಅವರಾಗಿರಲಿ, ಮಾಳುವವರಾಗಿರಲಿ, ಧನುಷ್ ಅವ್ರ ಹತ್ರ, ಇವ್ರ ಹತ್ರ ಎಲ್ಲ ಹೋಗಿ ಅವರು ಸಾರಿ ಅಂತ ಹೇಳಿ ಬಸ್ಕಿ ಹೊಡೆದಿರೋದನ್ನೆಲ್ಲ ಕೂಡ ತೋರಿಸಿದ್ದಾರೆ. ಅದಾದಮೇಲೆ ಗಿಲ್ಲಿ ಬರ್ತಾರೆ. ಸೊ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಸೀಸನ್ ಸ್ಟಾರ್ಟಿಂಗಿಂದನೂ ನೋಡಿದ್ವಿ, ರೈವಲ್ರಿ ಇಬ್ಬರ ಮಧ್ಯೆನೂ ನಡೀತಾನೇ ಇದೆ. ಸೊ ಜಾಸ್ತಿನೇ ಜಗಳ ಆಡೋದು ಇಬ್ಬರ ಮನೇಲಿ. ಮತ್ತು ಒಂಥರ ಇವೆರಡು ಟೀಮ್ ಆಗಿಬಿಟ್ಟಿದೆ, ಈ ಕಡೆ ಒಂದು ಗಿಲ್ಲಿ ಟೀಮ್, ಈ ಕಡೆ ಒಂದು ಕಡೆ ಅಶ್ವಿನಿ ಅವರ ಟೀಮ್ ಅಂತ. ಸೊ ಆ ಥರ ನಾವು ಮೊದಲಿಂದನೂ ನೋಡಿದ್ದೀವಿ. ಈಗ ಒಂದು ಮೊದಲೇ ಗಿಲ್ಲಿಯವರು ಚಿಕ್ಕ ಚಿಕ್ಕ ಚಾನ್ಸ್ನ ಕೂಡ ಅವರು ಬಿಡೋದಿಲ್ಲ, ರೇಗಿಸ್ತಾರೆ. ಅಂಥದ್ರೊಳಗೆ ಈ ಥರ ಅಶ್ವಿನಿ ಗೌಡ ಅವರ ಮೇಲೆ ಸಿಕ್ಕಿರೋವಂಥ ಚಾನ್ಸ್ನ ಅವ್ರು ಖಂಡಿತವಾಗ್ಲೂ ಬಿಡೋದಿಲ್ಲ, ಅವರು ರೇಗಿಸ್ತಾರೆ. ಅವ್ರು ಮೊದಲೇ ಕಾಮಿಡಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಸೊ ಈ ಥರ ಮಾತುಗಳು ಸ್ವಲ್ಪ ರೇಗಿಸೋದು, ಹೀಯಾಳ್ಸೋದು ಜಾಸ್ತಿನೇ ಮಾಡ್ತಾರೆ ಗಿಲ್ಲಿಯವರು.
ಅದರಿಂದನೇ ಅವರು ಫೇಮಸ್ ಆಗಿರೋದು ಅಂತ ಕೂಡ ಹೇಳ್ಬೋದು. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಅಶ್ವಿನಿ ಗೌಡ ಅವರು ಹೋಗ್ಬಿಟ್ಟು ಗಿಲ್ಲಿಯವ್ರ ಹತ್ರ ಈಗ ಕ್ಷಮೆ ಕೇಳಬೇಕು. ಆವಾಗ ಗಿಲ್ಲಿಯವರು ಕೂಡ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಒಂದು ಸ್ವಲ್ಪ ಆ್ಯಟಿಟ್ಯೂಡಿಂದನೇ ಕೂತಿರ್ತಾರೆ, ರಾಜರು ಕೂತಂಗೆ ಕೂತ್ಕೊಂಡು ಬನ್ನಿ ಇವಾಗ ಕೇಳಿ ಬನ್ನಿ ಅಂತ. ಸೊ ಇದು ಎಲ್ಲೋ ಒಂದು ಕಡೆ ಅಶ್ವಿನಿಯವರ ಒಂದು ಆ್ಯಟಿಟ್ಯೂಡ್ಗೆ ಧಕ್ಕೆ ತರೋವಂಥದ್ದು, ಅವರ ಈಗೋ ಹರ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಆ ಥರ ಆದಾಗ ಅಶ್ವಿನಿಯವರು ಈ ಥರ ಎಲ್ಲ ನೀನು ಮಾಡೋ ಹಾಗಿಲ್ಲ, ಕರೆಕ್ಟಾಗಿ ಕೂತ್ಕೊ ಅಂದರೆ ನಾನು ಕೇಳ್ತೀನಿ ಅಂತ. ಗಿಲ್ಲಿಯವರು ಇಲ್ಲ ನಾನು ಕೂರೋದಿಲ್ಲ ಅಂತ ಗಿಲ್ಲಿಯವರು. ಸೊ ಈ ಕಡೆ ಹೇಗಾಗುತ್ತೆ ಅಂದರೆ ಈ ಕಡೆ ಗಿಲ್ಲಿಯವ್ರು ಮಾಡ್ತಿರೋದು ತಪ್ಪಲ್ಲ, ಬಟ್ ಅಶ್ವಿನಿ ಗೌಡ ಅವರ ಜಾಗದಲ್ಲಿ ಬೇರೆ ಯಾರಿದ್ರೂ ಅಷ್ಟೇ ಅವರ ಈಗೋ ಹರ್ಟ್ ಆಗೋವಂಥದ್ದು ತುಂಬಾ ಸಹಜ. ಯಾಕಂದರೆ ನಮಗೆ ಇಷ್ಟ ಇದ್ದಿರೋ ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಬೇಕು, ಈ ಥರ ಪನಿಷ್ಮೆಂಟಿಂದ ಕ್ಷಮೆ ಕೇಳಬೇಕು ಅನ್ನೋದೇ ಒಂದು ಬೇಜಾರಾಗಿರುತ್ತೆ ಯಾರಿಗೆ ಆದರೂ. ಅಂಥದ್ರೊಳಗೆ ಅವ್ರು ಇನ್ನೂ ಈ ಥರ ಆ್ಯಟಿಟ್ಯೂಡಲ್ಲಿ ಕೂತಿದ್ದಾರೆ ಅಂದಾಗ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಬೇಜಾರಾಗೋದು ಸಹಜನೇ. ಆದರೆ ಇಲ್ಲಿ ಗಿಲ್ಲಿಯವರು ಮಾಡ್ತಿರೋದು ಸಂಪೂರ್ಣವಾಗಿ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಅವ್ರ ಇಷ್ಟ, ಅವರು ಆಟ ಆಡೋವಂಥ ಒಂದು ಶೈಲಿನೇ ಅದಾಗಿರ್ಬೋದು. ಇದನ್ನು ಯಾರು ತಪ್ಪು ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಅದು ಕಂಪ್ಲೀಟ್ಲಿ ಇಬ್ಬರ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಈ ಥರ ಗಿಲ್ಲಿಯವರಿದ್ರೇ ಇಷ್ಟ ಆಗುತ್ತೆ, ಎಷ್ಟೋ ಜನಕ್ಕೆ ಗಿಲ್ಲಿಯವ್ರು ಈ ಥರ ಎಲ್ಲ ರೇಗಿಸೋದು, ಅವ್ರನ್ನ ಗೋಳಿಕೊಳ್ಳೋದೇ ಇಷ್ಟಪಡ್ತಾರೆ. ಬಟ್ ಇನ್ನು ಕೆಲವೊಬ್ಬರಿಗೆ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಈ ಥರ ಎಲ್ಲ ಮಾಡಿದ್ರೆ ತಪ್ಪಾಗುತ್ತೆ, ಅಂದರೆ ಅವರು ಬೇಜಾರು ಮಾಡ್ಕೊತಾರೆ ಅಂತ ಅಶ್ವಿನಿ ಗೌಡ ಅವ್ರನ್ನ ಇಷ್ಟಪಡೋರು ಕೂಡ ಇರ್ತಾರೆ. ಸೊ ಎರಡು ಥರದ ಪರ್ಸ್ನಾಲಿಟಿ ಕೂಡ ನಾವು ಬಿಗ್ ಬಾಸ್ ಮೇಲೆ ಹೇಗೆ ನೋಡ್ತೀವಿ ಅದೇ ಥರ ಅವರ ಫ್ಯಾನ್ಸಲ್ಲಿ ಕೂಡ ಇರುತ್ತೆ. ಸೊ ಈ ಥರ ಒಂದು ಪ್ರೋಮೋ ಇದ್ದಂಥದ್ದು. ಸೊ ಅವರಿಬ್ಬರ ಮಧ್ಯೆ ಮಾತು ಬೆಳೆಯುತ್ತೆ ಆ ಟೈಮಲ್ಲಿ. ಗಿಲ್ಲಿ ಅವರು ನಾನು ಹೀಗೆ ಕೂರ್ತೀನಿ, ಹೀಗೆ ಕ್ಷಮೆ ಕೇಳಬೇಕು ಅಂತ ಅವರು ಕೇಳ್ತಾರೆ. ಈ ಕಡೆ ಅಶ್ವಿನಿ ಗೌಡ ಅವರು ನಾನು ಈ ಥರ ಎಲ್ಲ ಇದ್ದರೆ ನಾನು ಬರೋದಿಲ್ಲ ಅಂತ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಸೊ ಈ ಥರ ಒಂದು ಜಗಳದ ಪ್ರೋಮೋನೇ, ಬಟ್ ಸ್ಟಿಲ್ ನೋಡೋರಿಗೆ ಸ್ವಲ್ಪ ಕಾಮಿಡಿ ಅಂತ ಅನಿಸುತ್ತೆ ಈ ಥರ ಎಲ್ಲ ಮಾಡ್ತಿರುವಾಗ. ಇದು ಫಸ್ಟ್ ಪ್ರೋಮೋ ಆಗಿದ್ದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸೆಕೆಂಡ್ ಪ್ರೋಮೋ ಬರುತ್ತೆ, ಮತ್ತು ಲೈವಲ್ಲಿ ಆ್ಯಕ್ಟಿವಿಟಿ ಕೂಡ ನಡೀತಾ ಇದೆ. ಎಲ್ಲರೂ ಮನೆಯವರೆಲ್ಲರೂ ಸೇರಿ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಗ್ ಥರ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಟ್ಯಾಗ್ ಯಾರಿಗೆ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈವ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.